ಮಂಡ್ಯದ ಕೆಆರ್ಎಸ್ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಸರ್ಕಾರದ ವಿರುದ್ಧ ಘೋಷಣೆಗಳ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅಂದರೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ನಾವು ನೀರು ಬಿಟ್ಟಿಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಅದನ್ನ ನಂಬೋದಕ್ಕೆ ರೈತರು ಕೂಡ ಹಾಗೆ ವಿಪಕ್ಷಗಳು ಕೂಡ ಮುಂದಾಗಿಲ್ಲ. ಈಗ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಈಗ ಬಿಜೆಪಿಯು ಕೂಡ ಪ್ರತಿಭಟನೆಗಿಳಿದಿದೆ. ಕೆಆರ್ಎಸ್ ಮುತ್ತಿಗೆ ಸಿದ್ಧವಾಗಿದೆ. ಹೀಗಾಗಿ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ನಾವು ನೋಡ್ತಾ ಇರೋ ಹಾಗೆ ಯಾವಾಗ ಸಿಡಬ್ಲ್ಯೂಆರ್ಸಿ ಆದೇಶ ಬಂತು ಆಗಿನಿಂದಲೂ ಕೂಡ ರೈತರು ಮತ್ತೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ಹನಿ ನೀರು ಕೂಡ ಬಿಡಬಾರ್ದು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಕೆಪಾಸಿಟಿ ಇರುವ ಸಿಎಂ, ಬಂಗಾರಪ್ಪರ ರೀತಿ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಳಿ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ನಿಮ್ಮ ಮಿತ್ರ ಪಕ್ಷವನ್ನ ಮನವೊಲಿಸಿ, ರಾಜ್ಯದ ಜಲಾಶಯಗಳಿಗೆ ಕರೆತಂದು ತೋರಿಸಿ, ನೀವು ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಾಸಿಟಿ ಇರುವಂತಹ ಸಿಎಂ, ಬಂಗಾರಪ್ಪ ಅವರು ಈ ಹಿಂದೆ ಯಾವ ರೀತಿ ಹೋರಾಟವನ್ನ ಮಾಡಿದ್ರು ಕಾವೇರಿ ವಿಚಾರದಲ್ಲಿ, ಅದೇ ರೀತಿ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಸಿಟಿ ರವಿ ಸಲಹೆ ಕೊಟ್ಟಿದ್ದಾರೆ. ಈ ಹೋರಾಟ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ವಿಪಕ್ಷದಲ್ಲಿದ್ದಾಗ, ಅದನ್ನ ನೆನಪು ಮಾಡಿಕೊಡೋದಕ್ಕೆ ಈ ಹೋರಾಟ. ಮೊದಲನೇ ಬಾರಿಗೆ ಮಂತ್ರಿ ಮಾಡಿದವರು ಬಂಗಾರಪ್ಪನವರ ರಾಜಕೀಯ ಎದೆಗಾರಿಕೆಯನ್ನ ನೀವು ತೋರಿಸಿ ಅಂತ ನೆನಪು ಮಾಡೋದಕ್ಕೋಸ್ಕರ ಈ ಹೋರಾಟ. ಬಂಗಾರಪ್ಪನವರು ನೀರು ಬಿಡದಲೇನೆ ಸಡ್ಡು ಹೊಡೆದಿದ್ರು. ಅವತ್ತಿನ ಪರಿಸ್ಥಿತಿಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನ ನಾವಿದ್ದೀವಿ. ಮೆಟ್ಟೂರು ಡ್ಯಾಮ್ನಲ್ಲಿ ನೀರಿದೆ. ನಿಮ್ಮ ಸ್ನೇಹಿತ ಮುಖ್ಯಮಂತ್ರಿ ವಿಜಯ್ ಅವರಿಗೆ ನೀವು ಮಾತಾಡಿ, ನಿಮ್ಮಲ್ಲಿ ನೀರಿದೆ, ನಾವು ಇಲ್ಲಿ ಬರಗಾಲ ಇದೆ, ಸಂಕಷ್ಟದಲ್ಲಿದ್ದೀವಿ, ಈಗ ನೀರು ಬಿಡೋಕ್ಕಾಗಲ್ಲ ಅಂತ ಪ್ರೀತಿಯಿಂದ ಹೇಳ್ತಿರೋ, ಎದೆಗಾರಿಕೆ ತೋರಿಸಿ ಹೇಳ್ತಿರೋ ಅದನ್ನು ಹೇಳಿ. ಆ ಹೇಳಿ ಅಂತ ಅವರಿಗೆ ಮೈ ಮರೆಯದಂತೆ ಎಚ್ಚರ ವಹಿಸಿ ಅಂತ ನೆನಪು ಮಾಡೋದಕ್ಕೋಸ್ಕರ ನಮ್ಮ ಹೋರಾಟ. ಅದಕ್ಕಾಗಿ ನಮ್ಮ ಹೋರಾಟ. ಇನ್ನು ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ಇದು ಕೆಆರ್ಎಸ್ನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಗಂಭೀರ ಆರೋಪ ಮಾಡಿದ್ದಾರೆ. ನೀವು ನೀರು ಬಿಡಬೇಡಿ, ಸರ್ಕಾರ ಜೊತೆಗೆ ನಾವಿದ್ದೇವೆ, ಈ ಸಂದೇಶ ಕೊಡೋದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಕದ್ದು ಮುಚ್ಚಿ ನೀರು ಬಿಡುವ ಕೆಲಸವಾಗ್ತಾ ಇದೆ ಅಂತ ಶ್ರೀವತ್ಸ ಕಿಡಿಕಾರಿದ್ದಾರೆ. ಏನಿಲ್ಲ, ಸರ್ಕಾರದೊಟ್ಟಿಗೆ ನಾವಿದ್ದೀವಿ, ರೈತರೊಟ್ಟಿಗೆ ನಾವಿದ್ದೀವಿ, ಕರ್ನಾಟಕದ ಜನತೆಯ ಜೊತೆಗೆ ನಾವಿದ್ದೀವಿ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಇವತ್ತು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ನಾವು ಯಾರ ವಿರುದ್ಧನೂ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ನಾಯಕರು ಹೇಳ್ದಂಗೆ ಇಲ್ಲಿರುವ ಪೊಲೀಸು ನಮ್ಮದೇ, ಸಿಬ್ಬಂದಿಗಳು ನಮ್ಮದೇ, ಎಲ್ಲವೂ ಕರ್ನಾಟಕದವರೇ. ಆದರೆ ಇವತ್ತು ಕರ್ನಾಟಕದ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥ ಸಂದರ್ಭದಲ್ಲಿ ರೈತರಷ್ಟೇ ಅಲ್ಲ, ಸಾರ್ವಜನಿಕರು ಕುಡಿಯೋ ನೀರೇ ಇಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ನೀರನ್ನು ಬಿಡಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಎನ್ನುವಂಥ ಏನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನೀರು ಬಿಡಲ್ಲ ಅಂತ, ಅವ್ರ ಜೊತೆಗೆ ನಾವು ನಿಂತ್ಕೋತೀವಿ ಎನ್ನುವಂಥ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮೂಲಕ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅಲ್ಲ, ನೀರು ಬಿಡಲ್ಲ ಅಂದರೆ ಹೆಂಗೆ? ನೆನ್ನೆ ಗಗನಚುಕ್ಕಿ ಬರಚುಕ್ಕಿಲಿ ನೀರಿನ ಪ್ರಪಾತ ಬೀಳ್ತಾ ಇದೆ. ಮೊನ್ನೆಲ್ಲ ಇರಲೇ ಇಲ್ಲಲ್ಲ. ಮೊನ್ನೆ ನಾನು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಹೋದಂಥ ಸಂದರ್ಭದಲ್ಲಿ ಏನು ಫಾಲ್ಸ್ ಥರ ಬೀಳ್ತಾ ಏನಿರಲಿಲ್ಲ, ಡ್ರೈ ಆಗಿತ್ತು. ಈಗ ಬೀಳ್ತಾ ಇದೆ. 3,500 ಕ್ಯೂಸೆಕ್ಸ್ ಏನು ಕೊಡಬೇಕು ಅಂತ ಹೇಳ್ತಿದ್ದೀರಲ್ಲ, ಎಲ್ಲಾದರೂ ಕದ್ದು ಮುಚ್ಚಿ ಬಿಟ್ಟರೆ ನೀವು ಅನ್ನೋದು ಎಚ್ಚರಿಸುವ ಸಲುವಾಗಿ ಇವತ್ತು ಪ್ರತಿಭಟನೆ. ಯಾವ ಕಾರಣಕ್ಕೂ ಕದ್ದು ಮುಚ್ಚಿ ಮಾಡುವ ಪ್ರಯತ್ನವನ್ನು ಮಾಡಬೇಡಿ. ಹಾಗಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. ಹಾಗಾಗಿ ಇವತ್ತು ಅಕಸ್ಮಾತ್ ಬಿಟ್ಟುಬಿಟ್ರೆ ಅನ್ನೋದಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನಿಲ್ಲ ಸರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಅನಿಯಡ್ಕ, ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಗಮನಿಸ್ತಾ ಇರುವ ಹಾಗೆ ಈಗ ಬಿಜೆಪಿ ನಾವು ವಿರೋಧವೂ ಅಲ್ಲ ಪರವೂ ಅಲ್ಲ, ಇನ್ನು ಮುಂದೆ ನೀರು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಸೋದು, ಜೊತೆಗೆ ರೈತರ ಜೊತೆಗೆ ಅಥವಾ ಜನರ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸೂಚನೆಯ ಕೊಡೋಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಸದ್ಯ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ, ಯಾವ ರೀತಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ, ಏನೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಅಥವಾ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಬಿಜೆಪಿಗರು? ಮಧು, ರಾಜ್ಯದ ನೀರಾವರಿ ವಿಷಯ ಬಂದಾಗ ಸಹಜವಾಗಿ ವಿಪಕ್ಷವಾಗಿ ಬಿಜೆಪಿ ರಾಜ್ಯ ಸರ್ಕಾರದ
ತೆಗೆದುಕೊಳ್ಳುವಂತಹ ನಿಲುವಿನ ಜೊತೆ ನಿಲ್ಲಬೇಕಾಗತ್ತೆ ಮತ್ತು ರಾಜ್ಯದ ಹಿತ ಕಾಯಬೇಕು ಅನ್ನುವಂಥ ಆಗ್ರಹವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈಗ ವಿಪಕ್ಷ ಬಿಜೆಪಿ ಕೆಆರ್ಎಸ್ ಜಲಾಶಯದಲ್ಲಿ ತನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಸದ್ಯಕ್ಕೆ ಕೆಆರ್ಎಸ್ ಜಲಾಶಯದ ಬಳಿ ಬಿಜೆಪಿಯ ಪ್ರತಿಭಟನೆ ಆರಂಭವಾಗಿದೆ. ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಬಿಜೆಪಿ ನಾಯಕರಾದಂತಹ ಸಿಟಿ ರವಿ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಈಗಾಗಲೇ ಪ್ರತಿಭಟನಾ ಸ್ಥಳದಲ್ಲಿದ್ದಾರೆ, ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಕಾರ್ಯಕರ್ತರ ಜೊತೆ. ಉಳಿದಂತಹ ಬಿಜೆಪಿ ನಾಯಕರಾದಂತಹ BS ಯಡಿಯೂರಪ್ಪ, ವಿಜೇಂದ್ರ ಮತ್ತು ಆರ್ ಅಶೋಕ್ ಇವರೆಲ್ಲರೂ ಕೂಡ ಇನ್ನಷ್ಟೇ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕಾಗಿದೆ. ಅದಕ್ಕೂ ಮುನ್ನವೇ ಈಗಾಗಲೇ ಪ್ರತಿಭಟನೆಯನ್ನು ಬಿಜೆಪಿ ಕಾರ್ಯಕರ್ತರು ಆರಂಭಿಸಿದ್ದಾರೆ. ಇದರ ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತದ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರದನ್ನುವಂತ ಆಗ್ರಹವನ್ನು ಮಾಡುವ ಮುಖಾಂತರವಾಗಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರತಿಭಟನೆಯ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಅಗತ್ಯವಾದಂತಹ ಎಲ್ಲ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಕೆಆರ್ಎಸ್ ಜಲಾಶಯದ ಬಳಿ ಮಾಡಿಕೊಂಡಿದೆ. ಒಂದು ಹಂತದಲ್ಲಿ ಪ್ರತಿಭಟನೆಯನ್ನು ಮುಗಿಸಿ ಜಲಾಶಯಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರೆ ಅವರನ್ನ ತಡೆಯುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಭದ್ರತಾ ವ್ಯವಸ್ಥೆನ ಬಿಜೆಪಿ ಕಾರ್ಯಕರ್ತರನ್ನು ತಡಿಬೇಕು ಅನ್ನುವಂತ ಕಾರಣಕ್ಕೆ ಪೊಲೀಸರ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. ಇಲ್ಲಿ ಒಂದು ಕಡೆಯಲ್ಲಿ ಪ್ರತಿಭಟನೆ ನಡೀತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಕಾರ್ಯಕರ್ತರು ಕೂಡ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಇನ್ನೂ ಕೂಡ ಆಗಮಿಸ್ತಿದ್ದಾರೆ. ಬಸ್ಗಳ ಮುಖಾಂತರವಾಗಿ ಬರ್ತಿರುವಂತಹ ಕಾರ್ಯಕರ್ತರು ಇನ್ನೂ ಕೂಡ ಆಗಮಿಸುತ್ತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೈಕ್ ರ್ಯಾಲಿ ಮುಖಾಂತರ ಪ್ರತಿಭಟನಾ ಸ್ಥಳಕ್ಕೆ ಅಂದ್ರೆ ಕೆಆರ್ಎಸ್ ಜಲಾಶಯದ ಗೇಟ್ನ ಬಳಿಗೆ ಬೈಕ್ ರ್ಯಾಲಿ ಮುಖಾಂತರವಾಗಿ ಬಂದು ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವವರಿದ್ದಾರೆ. ಪಾಲಹಳ್ಳಿಯಿಂದ, ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿಯಿಂದ ಅವರು ಬೈಕ್ ರ್ಯಾಲಿ ಮುಖಾಂತರ ಕಾರ್ಯಕರ್ತರ ಜೊತೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಆಗಸ್ಟ್ 2ರಂದು ಸರ್ವಪಕ್ಷ ಸಭೆ ಇರುವಂತದ್ದು ಮತ್ತು ಆಗಸ್ಟ್ 3ರಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಕರ್ನಾಟಕ ಭೇಟಿ ಕೂಡ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಆ ಎರಡು ಕಾರ್ಯಕ್ರಮಗಳು ನಿಗದಿಯಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಪ್ರಯತ್ನವನ್ನ ಕೆಆರ್ಎಸ್ ಜಲಾಶಯದ ಬಳಿ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಬಿಜೆಪಿ ಮಾಡ್ತದೆ. ಈಗ ಸದ್ಯಕ್ಕೆ ಕೆಆರ್ಎಸ್ ಜಲಾಶಯದಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಮಧು. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಪ್ರಾಧಿಕಾರದ ತೀರ್ಪು ಸ್ವೀಕರಿಸಿದ್ರೆ ನಮ್ಮ ವೀಕ್ನೆಸ್ ಆಗುತ್ತೆ, ಇದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಹೇಳಿಕೆ. ಪ್ರಾಧಿಕಾರದ ಸಮಿತಿಗೆ ನಾನು ಒತ್ತಾಯ ಮಾಡ್ತೀನಿ, ನೀವು AC ರೂಮ್ನಲ್ಲಿ ಕೂತು ತೀರ್ಪು ಕೊಡೋದಲ್ಲ, ಇಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಪರಿಶೀಲಿಸಿ ಅಂತ HDK ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಬೆಟ್ಟೂರು ಭವಾನಿ ಡ್ಯಾಂ ವೀಕ್ಷಿಸಿ ನಮ್ಮ ಸರ್ಕಾರ ಕೂಡ ಪ್ರಾಧಿಕಾರಕ್ಕೆ ಒತ್ತಾಯಿಸಬೇಕು ಅಂದಿದ್ದಾರೆ. ನೋಡಿ, ಪ್ರಾಧಿಕಾರದ ತೀರ್ಪು ಸ್ವೀಕರಿಸಿದ್ರೆ ಅದು ನಮ್ಮ ವೀಕ್ನೆಸ್ ಆಗುತ್ತೆ ಅಂತ ಹೇಳಿದ್ದಾರೆ HD ಕುಮಾರಸ್ವಾಮಿ ಅವರು. ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಇವತ್ತು ಈ ತೀರ್ಪೇನು ಕೊಟ್ಟಿದ್ದಾರೆ, ನಾನು ಪ್ರಥಮವಾಗಿ ಈ ತೀರ್ಪಿನ ವಿಷಯದಲ್ಲಿ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿದ್ದಾರಲ್ಲ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ, ಈ ಎರಡೂ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ನಾನು ಒತ್ತಾಯ ಆಗ್ತಕ್ಕಂಥದ್ದು, ನೀವು AC ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಯಿಂದ ತೀರ್ಮಾನ ಕೊಡ್ತಕ್ಕಂಥದ್ದಲ್ಲ. ಇದು ಪ್ರಮುಖವಾದಂಥ ವಿಷಯ. ನನ್ನ ಮಾಧ್ಯಮ ಸ್ನೇಹಿತರ ಮುಂದೆ ಇದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ಅವರಿಗೆ ಸಲಹೆ ಕೊಡ್ತಾ ಇದ್ದೇನೆ. ನೀವು AC ರೂಮಲ್ಲಿ ಕೂತ್ಕೊಂಡು ತೀರ್ಪು ಕೊಡೋದಲ್ಲ ಇದು. ನಮ್ಮ ಭಾಗದಲ್ಲಿ ಕಾವೇರಿಯ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ನಮ್ಮ ರಾಜ್ಯದಲ್ಲಿ ಇವತ್ತು KRS, ಹಾರಂಗಿ, ಕಬಿನಿ, ಹೇಮಾವತಿ, ಇಲ್ಲಿ ನೀರೇನು ಪ್ರಮಾಣ ಇದೆ ಮುಂದಿನ 6-7 ತಿಂಗಳಿಗೆ, ತಮಿಳುನಾಡಲ್ಲಿರ್ತಕ್ಕಂಥ ಭವಾನಿ ಜಲಾಶಯ ಮತ್ತು ಮೆಟ್ಟೂರು ಜಲಾಶಯ ಅಲ್ಲಿ ಏನು ನೀರಿದೆ, ಎಷ್ಟು ಪ್ರಮಾಣದ ನೀರಿದೆ ಅಲ್ಲಿ, ಇದೆಲ್ಲವನ್ನು ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಈ ಸದಸ್ಯರುಗಳು. ಇವತ್ತು ಈ ತೀರ್ಪೇನು ಕೊಟ್ಟಿದ್ದಾರೆ, ನಾನು ಪ್ರಥಮವಾಗಿ ಈ ತೀರ್ಪಿನ ವಿಷಯದಲ್ಲಿ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿದ್ದಾರಲ್ಲ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ